ದಯವಿಲ್ಲದ ಧರ್ಮರಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವ ಎಂತ ಒಲಿವನಯ್ಯ. ಈ ದಿವಸ ಗೌರಿಬಿದನೂರಿನಲ್ಲಿ ವಂಗಿರಣ ಜನಸೇವಾ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭದಲ್ಲಿ NH ಶಿವಶಂಕರ್ ರೆಡ್ಡಿ ಅವರೇ, ನಿಮ್ಮೆಲ್ಲರಿಗೂ ಸುಧಾ ಈ ವಂಗಿರಣದ ಬಗ್ಗೆ ಒಳ್ಳೆಯ ಉದ್ಘಾಟನಾ ನುಡಿಯನ್ನು ನುಡಿದು ಒಂದಷ್ಟು ಶುಭವನ್ನು ಕೋರಿರ್ತಕ್ಕಂಥ ನಿವೃತ್ತ ಪ್ರಾಂಶುಪಾಲರಂತ KP ನಾರಾಯಣಪ್ಪರವರೇ ಹಾಗೂ D ಜಯರಾಮ್ ರವರೇ, ಪ್ರೇಮಲತಾ ಬಸವರಾಜ್ ಅವರೇ, ಶ್ರೀನಿವಾಸ ಬಾಬು ಅವರೇ, ಹರೀಶ್ ಅವರೇ, ರವಿದಾಸ್ ಅವರೇ, ಶೇಷಾದ್ರಿ ಅವರೇ, ಸಿದ್ದರಾಮಣ್ಣ ಅವರೇ, ವೆಂಕಟೇಶ್ ಮತ್ತು ಪಟೇಲ್ ಲಕ್ಷ್ಮೀನಾರಾಯಣ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಈ ಒಂದು ವಂಗಿರಣದ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಶ್ರೀಮಠದ ಪ್ರೀತಿಯ ಪರಮ ಭಕ್ತ ಶ್ರೀ ಲಕ್ಷ್ಮೀ ಸಾಗರ್ ಅವರೇ ಮತ್ತು ಅವರ ಕುಟುಂಬ ವರ್ಗದವರೇ, ಈ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಿ ಒಂದಷ್ಟು ಶುಭವನ್ನ ಕೋರ್ಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಅವರ ಸ್ನೇಹಿತರೆ, ಅಭಿಮಾನಿಗಳೇ, ಬಂಧುಗಳೇ ಹಾಗೂ ಭಕ್ತ ಮಹಾಶಯರು, ಸಮಯ 1 ಗಂಟೆ ಆಗಿದೆ. ಇನ್ನು ಸುಧಾ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು ಸಹೋದರಿಯರಿಗೆ ಬಾಗಿನ ನೀಡುವ ಕಾರ್ಯಕ್ರಮ ಸುಧಾ ಆಗಬೇಕಾಗಿದೆ. ಹೆಚ್ಚಿಗೆ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮಾತುಗಿಂತ ಕೃತಿ ಲೇಸು. ಮಾತಾಡೋದು ಕಡಿಮೆ ಆಗಬೇಕು, ಕೆಲಸ ಮಾಡೋದು ಜಾಸ್ತಿ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ವೇದಿಕೆ ಮೇಲೆ ಬರೋಕ್ಕೂ ಮುನ್ನ ಶಿವಶಂಕರ್ ರೆಡ್ಡಿ ಅವ್ರನ್ನ ಅಭಿಸದ ಮಾತನಾಡ್ತಾ ಇದ್ದೋ ಒಂದಷ್ಟು ನಮ್ಮ ಲಕ್ಷ್ಮೀ ಸಾಗರ ಬಗ್ಗೆ. ಎಲ್ಲರೂ ಸಹ ಅದನ್ನೇ ಹೇಳಿದ್ದಾರೆ ವೇದಿಕೆ ಮೇಲೆ, ಶ್ರೀಮಂತಗಳೆಲ್ಲ ದಾನಿಗಳಲ್ಲ ಅಂತ. ಶ್ರೀಮಂತಿಗೆ ಇದ್ದವರೆಲ್ಲ ದಾನವನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ನಾರಾಯಣಪ್ಪವರೇ, ಈ ದೇಶದಲ್ಲಿ ದಾರಿದ್ರ್ಯ ಮತ್ತು ಕೊರತೆ ಇರ್ತಾನೆ ಇರಲಿಲ್ಲ. ಅರ್ಥ ಆಗತ್ತೆ ನಿಮಗೆಲ್ಲ? ಹಾಗಾಗಿ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತೇಳಿ. ನೀರಾವರಿ ಸಮಸ್ಯೆ ಕಡಿಮೆ ಇದೆ ಅಂತ ಹೇಳಿದ್ರು ನಮ್ಮ ಹರೀಶ್ ಅವರು. ನೀವು ಊರುಗಳಲ್ಲಿ ನೋಡಿರ್ಬೋದು, ಕೆರೆಗಳೆಲ್ಲ ಕಟ್ಟಿರ್ತಾರೆ ನಮ್ಮ ಹಿರಿಕರೆಲ್ಲ. ಈಗ ಯಾರು ಕೆರೆ ಕಟ್ಟೋದಿಲ್ಲ ಬಿಡ್ರಿ. ಆ ಕೆರೆಗೆ ಕೋಡಿಯನ್ನು ಹಾಕಿರ್ತಾರೆ. ಯಾಕೆ ಕೋಡಿಯನ್ನು ಹಾಕಿರ್ತಾರೆ ಅಂತಾರೆ, ಕೆರೆ ತುಂಬಿದ ಮೇಲೆ ಆ ನೀರಿನ ಕೆಲಸ. ಈ ಜನ್ಮ ಹೇಗೆ ಸಾರ್ಥಕತೆ ಮಾಡ್ಕೋಬೇಕಪ್ಪ ಅಂತಂದ್ರೆ, ಅದು ಗೌರಿಬಿದನೂರು ಅಂಗಡಿ ಸಿಗೋದಿಲ್ಲ, ದುಡ್ಡು ಕೊಟ್ಟರು ಸಿಗೋದಿಲ್ಲ. ನಮ್ಮಲ್ಲಿ ನಾವು ಅದನ್ನ ಪಡಿಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು, ಹುಡುಕೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆ ಹುಡುಕುವ ಪ್ರಯತ್ನ, ಪಡೆಯುವ ಪ್ರಯತ್ನವನ್ನು ನಮ್ಮ ಪ್ರೀತಿಯ ಭಕ್ತ ಲಕ್ಷ್ಮೀ ಸಾಗರ್ ಮಾಡ್ತಕ್ಕಂಥ ಒಂದು ಹೆಜ್ಜೆಯನ್ನು ಇವತ್ತು ಇಟ್ಟಿದ್ದಾರೆ. ನಮ್ಮ ಜಯರಾಮ್ ಬಹಳ ವಂಗಿರಣ ಅಂತಕ್ಕಂಥ ಬಹಳ ಅಷ್ಟು ಒಳ್ಳೆ ಹೆಸರನ್ನ ಇಟ್ಟಿದ್ದಾರೆ. ವಂಗಿರಣ ಈ ಪ್ರಪಂಚದ ಎಲ್ಲಾ ಚಟುವಟಿಕೆಗಳು ಪ್ರಾರಂಭ ಆಗೋದೇ ಸೂರ್ಯನ ಉದಯದಿಂದ. ಸೂರ್ಯ ಉದಯ ಆಯ್ತು ಅಂದ್ರೆ, ಬೆಳಗ್ಗೆ ಆಯ್ತು ಅಂತಂದ್ರೆ ಎಲ್ಲ ಶುಭೋದಯನ ಪ್ರಾರಂಭ ಮಾಡಿ, ಗುಡ್ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ ಎಲ್ಲರೂ ಸಹ ತಮ್ಮ ಕೆಲಸಗಳಲ್ಲಿ ಚಟುವಟಿಕೆಯಲ್ಲಿ ಪ್ರಾರಂಭ ಆಗ್ತದೆ. ಸೂರ್ಯನ ಕಿರಣ ಸಮಾನವಾಗಿ ಎಲ್ಲದರ ಮೇಲೂ ಸುದ ಬೀಳ್ತದೆ. ಆದರೆ ಕೆಲವೊಂದು ಮಾತ್ರ ಹೊಳಿತದೆ, ಕೆಲವು ಹೊಳೆಯೋದಿಲ್ಲ. ಹೊಳಿಬೇಕಾದ್ರೆ ಆ ವಸ್ತುವಿಗೆ ಹೊಳೆಯುವ ಧಾತುವಿನ ಅಂಶ ಇದ್ರೆ ಮಾತ್ರ ಹೊಳಿಲಿಕ್ಕೆ ಸಾಧ್ಯ. ನೀವೆಲ್ಲ ನೋಡಿದ್ರೆ ಚಿನ್ನದ ಅಂಗಡಿ, ಬೆಳ್ಳಿ ಅಂಗಡಿ ಎಲ್ಲ ಹೋಗಿದ್ರೆ, ಗ್ಲಾಸ್ ಎಲ್ಲ ಹಾಕಿ ಅದಕ್ಕೆ ಲೈಟ್ ಎಲ್ಲ ಬಿಟ್ಟು ಒಂದಷ್ಟು ಫಳ ಒಳಗೆ ಮಾಡಿ ನಮ್ಮ ಹೆಣ್ಮಕ್ಳನ್ನೆಲ್ಲ ಅಲ್ಲಿ ಆಕರ್ಷಣೆ ಮಾಡ್ತಾರೆ, ಹೌದಲ್ಲ? ಹಾಗೆ ಸೂರ್ಯನ ಕಿರಣ ಸಮಾನವಾಗಿ ಪ್ರಪಂಚದ ಎಲ್ಲ ಮೇಲೆ ಬಿದ್ರೂ ಸುಧಾ ಅದನ್ನು ಹೊಳಿತಕ್ಕಂಥ ಧಾತುಗಳು ಅಷ್ಟೇ ಹೊಳಿಲಿಕ್ಕೆ ಸಾಧ್ಯ ಅಂತ ಒಂದು
ಒಳೆಯುವ ಧಾತು ಇವತ್ತು ನಮ್ಮ ಪ್ರೀತಿಯ ಲಕ್ಷ್ಮೀ ಸಾಗರ್. ಒಳ್ಳೆಯ ಒಂದು ಸೇವೆ, ಶಿಕ್ಷಣ ಮತ್ತು ಸಮಾನತೆ, ಈ ಮೂರು ಸಂಕಲ್ಪವನ್ನು ಇಟ್ಕೊಂಡು ಆತ ಇವತ್ತು ವಂಗಿರಣ ಅಂತಕ್ಕಂಥ ಒಂದು ಜನಸೇವಾ ಕ್ಷೇತ್ರವನ್ನ ಇವತ್ತು ಒಂದು ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿದ್ದಾರೆ. ನೋಡಿ, ಅವ್ರು ಹೇಳಿದ್ದಾರೆ ಅದು ನನ್ನ ಟ್ರಸ್ಟ್ ಅಲ್ಲ, ಜನಸೇವಾ ಟ್ರಸ್ಟ್. ನೋಡಿ ಎಷ್ಟೊಂದು ಅರ್ಥ ಇದೆ. ಜನಗಳಿಗೋಸ್ಕರ, ಅದು ನನಗೋಸ್ಕರ ಅಲ್ಲ, ದೀನ ದುರ್ಬಲರಿಗೆ, ಅಬಲೆಯರಿಗೆ, ಅನಾಥರಿಗೆ, ಬಡವರಿಗೆ ಇರ್ತಕ್ಕಂಥ ಟ್ರಸ್ಟ್ ಇದು ಅಂತ ಅವರು ಈ ವೇದಿಕೆ ಮೇಲೆ ನಿಮ್ಮೆಲ್ಲರ ಮುಂದೆ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಇದೊಂದು ಜೋರು ಚಪ್ಪಾಳೆ ಮಾಡಿ. ಜನಸೇವಾ ಟ್ರಸ್ಟ್ ಅದು ನಿಮ್ಮ ಟ್ರಸ್ಟು, ನಿಮಗೋಸ್ಕರ, ನಿಮ್ಮ ಉದ್ಧಾರಕ್ಕೋಸ್ಕರ. ಧರ್ಮ ಎಲ್ಲಿದೆ? ಗುಡಿ ಗುಂಡಾರದಲ್ಲಿದೆಯಾ? ಪುಸ್ತಕದ ಒಳಗಡೆ ಇದೆಯಾ? ನಮ್ಮ ಮನೆಯ ದೇವರ ಕೋಣೆಯಲ್ಲಿದೆಯಾ ಅಂತ ಹುಡುಕಿದಾಗ ಧರ್ಮ ಎಲ್ಲಿದೆಯಪ್ಪ ಅಂದ್ರೆ ಯಾರು ಬಿದ್ದಿರ್ತಾರೋ ಬಿದ್ದವರನ್ನು ಎತ್ತುವುದೇ ಧರ್ಮ ಅಂತ ಒಳ್ಳೆ ಕೆಲಸವನ್ನು ಇವತ್ತು ಲಕ್ಷ್ಮೀ ಸಾಗರ್ ಮಾಡ್ತಾ ಇದ್ದಾರೆ. ಹೆಸರು ಚೆನ್ನಾಗಿಟ್ಟಿದ್ದಾರೆ ಅಪ್ಪ ಅಮ್ಮ, ಲಕ್ಷ್ಮೀ ಸಾಗರ್. ನೋಡ್ರಿ ಎಷ್ಟು ಚೆನ್ನಾಗಿದೆ. ಲಕ್ಷ್ಮಿ ಸಾಗರದಷ್ಟು ಹರಿಲಿ ಅಂತ ಅವನ ಜೀವನದಲ್ಲಿ ತುಂಬಾ ಸಾಗರದಷ್ಟು ಹರಿದು ಅದನ್ನು ಸಮಾಜಕ್ಕೆ ಸದ್ಬಳಕೆಯನ್ನು ಮಾಡಲಿ. ಬಹಳ ಒಳ್ಳೆಯ ಹೆಸರು ಇಟ್ಟಿದ್ದಾರೆ. ಕೇವಲ ಈಗ ನಾವು ಟ್ರಸ್ಟ್ ಜೊತೆಗೆ ನಾವೆಲ್ಲ ಅವ್ರಿಗೆ ಶುಭವನ್ನು ಕೋಲಿಕ್ಕೆ ಬಂದರೆ ಅಂತ ಒಂದು ಶಕ್ತಿ ನಮಗೂ ಸುಧಾ ಬರ್ಲಪ್ಪ ಮುಂದಿನ ದಿನಗಳಲ್ಲಿ ಅಂತ ನೀವು ಸುಧಾ ಅನ್ಕೋಬೇಕಾಗ್ತದೆ. ಸ್ವಾರ್ಥ ಬದುಕು ಬೇಡ, ಒಂದಷ್ಟು ನಿಸ್ವಾರ್ಥ ಬದುಕು ಬೇಕು. ವಿಲಾಸವತಿ ಪಟ್ಟಣದ ಎಮ್ಮೆ ಆದ್ರೇನು ಅದು ತಿನ್ನುವುದು ಹುಲ್ಲನ್ನೇ. ಅರ್ಥ ಆಗತ್ತಾ? ವಾರಣಾಸಿ ಬೆಕ್ಕಾದರೇನು ಅದು ತಿನ್ನುವುದು ಇಲಿಯನ್ನೇ. ಶ್ವೇತ ಭವನದ ಸೊಣಗವಾದರೇನು ಅದು ತೋರುವುದು ತನ್ನ ತನವನ್ನೇ. ಬುದ್ಧ, ಬಸವ, ಬಾಪೂಜಿ, ಅಂಬೇಡ್ಕರ್, ಬಸವಣ್ಣ ನಾಡಾದ್ರೇನು ನಾವು ತೋರುವುದು ನಮ್ಮ ಸಂಸ್ಕೃತಿಯನ್ನೇ ಅಂತಕ್ಕಂಥ ಮಾತನ್ನು ಆಧುನಿಕ ಕವಿ ಹೇಳಿದ್ದಾರೆ. ನಾವೆಲ್ಲಿ ಓದಿಸೋದು ನಮ್ಮ ಧರ್ಮವನ್ನು ಬಿಡಂಗಿಲ್ಲ, ನಮ್ಮ ಆಚಾರವನ್ನು ಬಿಡಂಗಿಲ್ಲ, ನಮ್ಮ ನುಡಿಯನ್ನು ಬಿಡಂಗಿಲ್ಲ, ನಮ್ಮ ಸಂಸ್ಕೃತಿಯನ್ನು ಬಿಡಂಗಿಲ್ಲ. ಅದೇ ಇವತ್ತು ನಮ್ಮನ್ನು ರಕ್ಷಣೆ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಧರ್ಮೋ ರಕ್ಷತಿ ರಕ್ಷತಃ. ಯಾರು ಧರ್ಮವನ್ನು ಕಾಪಾಡ್ಕೊಂಡು ಹೋಗ್ತಾರೋ ಧರ್ಮ ಅವ್ರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಲಕ್ಷ್ಮೀ ಸಾಗರ್, ನೀವು ಮಾಡ್ತಕ್ಕಂಥ ಪ್ರಯತ್ನ ಅದು ಧರ್ಮದ ಒಂದು ಫ್ರೇಮ್ ಒಳಗಡೆ ಇದೆ. ಈ ನೀವು ಮಾಡ್ತಕ್ಕಂಥ ಜನಸೇವೆ ಅಂತಕ್ಕಂಥದ್ದು ಇದರಲ್ಲಿ ಯಾವುದೇ ಸ್ವಾರ್ಥತೆ ಇಲ್ಲದೆ ನಿಸ್ವಾರ್ಥದಿಂದ ಧರ್ಮದ ಕೆಲಸವನ್ನು ಮಾಡ್ತಾ ಇದ್ದೀರಾ. ಒಬ್ಬೊಬ್ಬರು ಒಂದು ಕ್ಷೇತ್ರನ ಆಯ್ಕೆ ಮಾಡ್ಕೋಬಹುದು. ರಾಜಕಾರಣ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಕಲಾ ಕ್ಷೇತ್ರ ಇರ್ಬೋದು, ವಿಜ್ಞಾನ ಕ್ಷೇತ್ರ ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು. ಆದರೆ ನೀವು ಮಾಡ್ತಿರ್ತಕ್ಕಂಥದ್ದು ಒಂದು ಜನಸೇವಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಯಾವುದೇ ಸ್ವಾರ್ಥ ಇರೋದಿಲ್ಲ. ಆ ನೆಲೆಗಟ್ಟಿನಲ್ಲಿ ಇವತ್ತು ನೀವು ಮಾಡ್ತಕ್ಕಂಥ ಕೆಲಸ ತುಂಬ ಬಹಳ ಮುಖ್ಯವಾಗಿ ಸಮಾಜದ ಪ್ರಮುಖ ವಾಹಿನಿಗೆ ಬರಲಿ ಅಂತಕ್ಕಂಥ ಮಾತನ್ನು ಹರಿಸಿ ನೋಡಿ. ಸಾಕಷ್ಟು ಜನ ಇವತ್ತು ವೇದಿಕೆಯಲ್ಲಿ ಬಹಳಷ್ಟು ಜನ ಸುಂದರವಾಗಿ ಇವತ್ತೆಲ್ಲ ಒಂದಷ್ಟು ಎಲ್ಲ ಬಂದಿದ್ದೀರಾ. ಸಭಾ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ನಾವೆಲ್ಲ ವಿಶೇಷವಾಗಿ ಕಾಣಬೇಕಲ್ಲಿ. ಎಲ್ಲ ನಮ್ಮ ಸ್ನೇಹಿತರೆಲ್ಲ ಬರ್ತಾರೆ, ಒಂದಷ್ಟು ಖುಷಿಯಾಗಿರೋಣ ಅಂತೇಳಿ ನಮ್ಮ ಇವ್ರಿಗೆ ಶುಭಾಶಯ ಹೇಳೋದು ಮತ್ತು ನಾವು ಒಂದಷ್ಟು ಖುಷಿಯಾಗಿರೋದು ಅಂತೇಳಿ ಎಲ್ಲ ಇಲ್ಲಿ ಬಂದಿದ್ದೀರಾ. ಈ ಒಂದು ಭವ್ಯವಾದಂಥ ಒಂದು ಸುಂದರವಾದಂಥ ಆಡಿಟೋರಿಯಂ ಅನ್ನು ನಮ್ಮ ಶಿವಶಂಕರ್ ರೆಡ್ಡಿ ಅವರು ನಮಗೋಸ್ಕರ ಮಾಡಿಸಿದ್ದಾರೆ. ಅಂತ ಒಂದು ಸಮಾಗಮ, ಇದಕ್ಕೆ ಹೇಳ್ತಾರೆ ಸಮಾಗಮ, ಸತ್ ಚಿಂತನೆಯ ಒಂದು ಸಮಾಗಮ. ಇಲ್ಲಿ ಒಳ್ಳೆ ಚಿಂತನೆ ನಡೀತಾ ಇದೆ. ಆ ಸತ್ ಚಿಂತನೆ ನಡೀತಕ್ಕಂಥ ಸಮಾಗಮದಲ್ಲಿ ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಮಂಡೆ ಮಾಸಿದಡೆ ಮಹಾಮಜ್ಜನವು ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳನಿಗೆ ಇಕ್ಕುವುದು, ಎನ್ನ ಮನ ಮಾಸಿದರೆ ಶರಣರ ಅನುಭವಕ್ಕೆ ಅಳವಡಿಸುವುದು ಅಂತೇಳಿ ಬಸವಣ್ಣ ಹೇಳಿದ್ದಾರೆ. ಯಾಕೆ ಇದು ನಿಮ್ಗೆ ಹೇಳಿದೆ ಅಂತಂದ್ರೆ, ಕೇವಲ ಟ್ರಸ್ಟ್ ವಿಚಾರ ಅಷ್ಟೇ ಹೇಳಿ ನಾವು ಕೈ ಬಿಡೋದು ಬೇಡ. ಸ್ವಾಮೀಜಿಗಳು ಒಂದಷ್ಟು ನಮ್ಮ ಬದುಕನ್ನು ಹೇಗೆ ನಾವು ಸುಂದರ ಮಾಡ್ಕೋಬೇಕು, ಮನುಷ್ಯ ನೆಮ್ಮದಿಯಾಗಿ ಜನ್ಮವನ್ನು ಸಾರ್ಥಕತೆ ಮಾಡ್ಕೋಬೇಕಾದ್ರೆ ನಾವೇನು ಕಲಿಬೇಕಾಗಿದೆ, ಏನು ಮಾಡಬೇಕಾಗಿದೆ ಅಂತ ಒಂದು ಸತ್ಯ ಚಿಂತನೆಯನ್ನು ಈ ಸಭಾಂಗಣದೊಳಗೆ ನಾವು ಮಾಡಬೇಕಾಗ್ತದೆ. ಮಂಡೆ ಮಾಸಿದಡೆ ಮಹಾಮಜ್ಜನವು ಮಾಡುವುದು. ಶರೀರ ಕೊಳೆ ಆದರೆ ಏನು ಮಾಡ್ತೀವಿ? ಒಳ್ಳೆ ಸೋಪು ಶಾಂಪೂನ ಹಾಕಿ ಸ್ನಾನ ಮಾಡ್ತೀವಿ. ಸ್ನಾನ ಮಾಡಿ ನಾವೆಲ್ಲ ಶುಚಿರ್ಭೂತರಾಗ್ತೀವಿ. ಅದಕ್ಕೆ ಅವ್ರು ಹೇಳಿದ್ರು, ಮಂಡೆ ಮಾಸಿದಡೆ ಮಹಾಮಜ್ಜನವು ಮಾಡುವುದು, ವಸ್ತ್ರ ಮಾಚಿದಡೆ ಮಡಿವಾಳನಿಗೆ ಇಕ್ಕುವುದು. ನಾವು ಹಾಕೋ ಬಟ್ಟೆಗಳ ಕೊಳಕಾದ್ರೆ ಏನು ಮಾಡ್ತೀವಿ?
ಊರ ಅಗಸರಿಗೆ ಮತ್ತು ಡ್ರೈ ಕ್ಲೀನರ್ ಕೊಟ್ಟು ಒಂದಷ್ಟೆಲ್ಲ ಒಗ್ಸಿ ಕ್ಲೀನ್ ಮಾಡೋದಕ್ಕೆ ಸೋಪು ಸೆಂಟನ್ನು ಹಾಕಿ ಮೈ ಮೇಲೆ ತೋರಿಸ್ಕೊಂಡ್ಬಿಡ್ತೀವಿ. ನಮ್ಮ ಹೆಣ್ಮಕ್ಳೆಲ್ಲ ಬಟ್ಟೆ ಎಲ್ಲ ಹಾಕಿದ ಮೇಲೆಲ್ಲ ಒಂದಷ್ಟು ಆಭರಣಗಳೆಲ್ಲ ಹಾಕೊಂಡು ಓಡಾಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇದು ದೇಹದ ಹೊರಗಣ ಶೃಂಗಾರ. ಸ್ನಾನ ಮಾಡೋದು, ಒಳ್ಳೆ ಆಭರಣ ಧರಿಸೋದು, ಒಳ್ಳೆ ಬಟ್ಟೆ ಹಾಕೊಳ್ಳೋದು ಮನುಷ್ಯ, ಇದು ದೇಹದ ಹೊರಗಣ ಶೃಂಗಾರ. ಆಸೆ, ಆಮಿಷ, ಕ್ರೋಧ, ಲೋಭ, ಮದ, ಮತ್ಸರ, ಕೋಪ, ತಾಪ, ಇದರಿಂದ ನಿನ್ನ ಮನಸ್ಸು ಕೆಟ್ಟೋಗಿದೆಯಲ್ಲ, ನಿನ್ನ ಮನಸ್ಸು ಕೊಳೆಯಾಗಿದೆಯಲ್ಲ, ಇದಕ್ಕೆ ಯಾವ ಸೋಪು ಶಾಂಪು ಇದೆ? ಅದಕ್ಕೆ ನಮ್ಮ ಶಿವಶಂಕರ್ ಹೇಳೋದು ಬದ್ಧತೆ ಬೇಕು ಅಂತೇಳಿ ನಮ್ಮ ಶಿವಶಂಕರ ರೆಡ್ಡಿ ಅವರು ಹೇಳ್ತಾ ಇದ್ರು. ಇದನ್ನೆಲ್ಲ ಒಳಗೊಂಡಂತ ಸ್ವಾರ್ಥ ಮನುಷ್ಯನಿಗೆ ಮನಸ್ಸು ಕೊಳೆಯಾಗಿದೆಯಲ್ಲ, ಕೊಳೆ ತೊಲಿಕ್ಕೆ ಎಲ್ಲಿ ಗೌರಿ ಬಿದ್ದಲ್ಲಿ ಸೋಪು ಶಾಂಪು ಸಿಗುತ್ತಾ? ಅಂಗಡಿಯಲ್ಲಿ ಹೋಗಿ ನನ್ನ ಮನಸ್ಸು ಕೊಳೆಯಾಗಿದೆಯಪ್ಪ ಸೋಪ್ ಕೊಡಪ್ಪ ಅಂತಂದ್ರೆ ತೊಳಿಲಿಕ್ಕೆ ನಗಿತಾನೆ ಅಂಗಡಿ ಮಾಲೀಕ, ಸಿಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ, ಎನ್ನ ಮನ ಮಾಸಿದಡೆ ಶರಣರ ಅನುಭವಕ್ಕೆ ಅಳವಡಿಸು. ನಮ್ಮ ಬದುಕಿನ ಒಂದಷ್ಟು ಆಧ್ಯಾತ್ಮಿಕ ಚಿಂತನೆ, ಸತ್ಯ ಚಿಂತನೆ, ಧರ್ಮದ ಪರಿಪಾಲನೆ, ಗುರು ಹಿರಿಯರ ಮಾರ್ಗದರ್ಶನ ನಾವು ಮಾಡೋದೇ ಆದರೆ ನಮ್ಮ ಮನಸ್ಸುಗಳನ್ನು ತೊಳೆದುಕೊಂಡು ಉತ್ತಮ ಪ್ರಜೆಗಳಾಗಿ, ಉತ್ತಮ ಮನುಷ್ಯರಾಗಿ ನಾವು ಈ ಪ್ರಪಂಚದಲ್ಲಿ ಬದುಕಬಹುದು. ಏನೆಲ್ಲ ಬದುಕೋದಕ್ಕೂ ಮುಖಾಂತರ ಹೆಚ್ಚಿಗಾಗಿ ನಾವು ಬದುಕಬೇಕಾದ್ರೂ ಉತ್ತಮವಾದ ಮನುಷ್ಯರಾಗಿ ಬದುಕಬೇಕು. ಫಸ್ಟ್ ನಮ್ಮಿಂದ ಮತ್ತೊಬ್ಬರಿಗೆ ತೊಂದರೆ ಆಗದ ಹಾಗೆ, ಮತ್ತೊಬ್ಬರಿಗೆ ನಾವು ಕೇಡು ಬಯಸದ ಹಾಗೆ, ಮತ್ತೊಬ್ಬರಿಗೆ ನಾವು ಅಸೂಯೆಯನ್ನು ಪಡೆದ ಹಾಗೆ ನಾವು ಬಿಡಬೇಕಾದ್ದು ಉತ್ತಮವಾದ ಮನುಷ್ಯನಾಗಿ ನಾವು ಇವತ್ತು ಬದುಕಬೇಕಾಗಿದೆ. ಗೊತ್ತಿದೆ ನಿಮಗೆ, 21ನೇ ಶತಮಾನ ಎಷ್ಟು ವೇಗಗತಿಯಲ್ಲಿ ಆಗ್ತಾ ಇದೆ ಅಂತಂದ್ರೆ, ಪಕ್ಕದ ಮನೆಯಲ್ಲಿ ಏನಾಗ್ತದೆ ಅನ್ಸೋದು ಗೊತ್ತಿಲ್ಲ, ಅವ್ರ್ಯಾರು ಗೊತ್ತಿಲ್ಲ, ಪಕ್ಕದ ಮೇಲೆ ತೊಂದರೆ ಆಗ್ತಾ ಇದೆ ನೋಡಲ್ಲ. ಇಂಥ ಸ್ವಾರ್ಥ ಬದುಕು ಮನುಷ್ಯನಲ್ಲಿ ಬಂದಿರುವಾಗ ಇನ್ನು ಸಮಾಜ ಸೇವೆ, ಜನಸೇವೆಯನ್ನು ಹುಡುಕಬೇಕಾಗಿದೆ. ಇಂಥ ಒಂದು ವಿಷಮ ಪರಿಸ್ಥಿತಿಯಲ್ಲೂ ಸುಧಾ ಇವತ್ತು ನಮ್ಮೆಲ್ಲರ ಮಧ್ಯೆ ಧರ್ಮ ಉಳಿದಿದೆ, ಜನಸೇವೆ ಉಳಿದಿದೆ ಅಂತಂದ್ರೆ ಬಹುಶಃ ಇಂಥ ಅಪರೂಪದ ಲಕ್ಷ್ಮೀ ಸಾಗರ್ ಅಂತ ಅಪರೂಪದ ವ್ಯಕ್ತಿಗಳು ಇವತ್ತು ಜನಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸಂಕಲ್ಪವನ್ನು ಇಟ್ಟುಕೊಂಡು ಇವತ್ತು ಹೊರಟಿರ್ತಕ್ಕಂಥದ್ದು ಒಂದು ಉತ್ತಮವಾದಂಥ ಕೆಲಸ ಆಗಿದೆ ಅಂತಕ್ಕಂಥ ಮಾತನ್ನು ಸುಧಾ ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ಶ್ರೀಮಠಕ್ಕೆ ಬಂದು ಕಾರ್ಯಕ್ರಮಕ್ಕೆ ದಯಮಾಡಿಸುವ ಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನನಗಾದ್ರೂ ಸುಧಾ ಬಹಳ ಸಂತೋಷ ಆಯಿತು. ಏಕೆಂತಂದ್ರೆ ಅವರ ಬಗ್ಗೆ ಎಲ್ಲ ತಿಳ್ಕೊಂಡೆ, ಒಂದಷ್ಟು ತಿಳಿದ ಮೇಲೆ ಅದು ನನಗೆ ಸಮಾಧಾನ ಅಂತ ಅನಿಸ್ತು. ಇಂಥ ವ್ಯಕ್ತಿ ಕಾರ್ಯಕ್ರಮಕ್ಕೆ ಹೋಗಿ ಆಶೀರ್ವಾದ ಮಾಡೋದು ಬಹಳ ಪ್ರಸ್ತುತ, ಅದು ಅವಶ್ಯಕತೆ ಅಂತಕ್ಕಂಥ ಮಾತನ್ನು ಅರ್ಥಕೊಂಡು ನಾವು ಸುಧಾ ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಅವರಿಗೆ ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡಲಾಗಿದೆ. ಅವರ ಎಲ್ಲ ಕಾರ್ಯಕ್ರಮಗಳು ಸುಧಾ ನಾನು ನಮ್ಮ ಶ್ರೀಮಠದ ಆಶೀರ್ವಾದ ಯಾವತ್ತೂ ಸದಾ ಅವರ ಜೊತೆಗೆ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸದಾ ಅವರ ಹಿಂದೆ ಗುರು ಮೇಡಮ್ ಅವ್ರು ಹೇಳ್ತಾ ಇದ್ರು, ಗುರು ಬೇಕೇ ಬೇಕು ಅಂತ. ಗುರಿ ಮುಟ್ಟಬೇಕಾದ್ರೆ ಗುರು ಬೇಕು, ಗುರು ಮುಟ್ಟದ್ದು ಗುಡ್ಡ ಅಂತ. ಗುರು ಹಿಂದೆ ಇರ್ತಾರೆ, ಗುರಿ ಮುಂದೆ ಇರುತ್ತೆ. ಆ ನೆಲಗಟ್ಟಿನಲ್ಲಿ ನಮ್ಮ ಲಕ್ಷ್ಮೀ ಸಾಗರ್ ಹಿಂದೆ ನಾವು ಸದಾ ಯಾವತ್ತೂ ಸದಾ ಅವ್ರನ್ನ ಕಾಯುವಂಥ ಕೆಲಸವನ್ನು, ಅವ್ರ ತಿದ್ದಂಥ ಕೆಲಸವನ್ನು, ಅವ್ರಿಗೆ ಬುದ್ಧಿವಾದ ಹೇಳ್ತಕ್ಕಂಥ ಕೆಲಸವನ್ನು, ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕೊನೆಯಲ್ಲಿ ಒಂದು ಸಣ್ಣ ಕಥೆಯನ್ನ ಎಲ್ಲರ ಗಮನಕ್ಕೆ ತರ್ತಾ ಈ ನಮ್ಮ ಆಶೀರ್ವಾದ ಕಾರ್ಯಕ್ರಮವನ್ನು ಮುಗಿಸೋಣ. ಹೀಗೆ ಒಂದಷ್ಟು ಒಂದು ರಾಜನ ಮಂತ್ರಿ ಮಂಡಲದಲ್ಲಿ ಎಲ್ಲ ಕೂತ್ಕೊಂಡು ಈ ಮನುಷ್ಯನಿಗೆ ಏನು ಕೊಟ್ರೆ ಫಿಲ್ ಆಗ್ತಾನೆ ಅಂತ ಶಿವಶಂಕರ ರೆಡ್ಡಿ ಅವರು ಏನು ಕೊಟ್ರೆ ಈ ಮನುಷ್ಯ ಪರಿಪೂರ್ಣವಾದ ಬದುಕನ್ನು ಮಾಡ್ತಾನೆ ಅಂತಕ್ಕಂಥ ಒಂದು ಚರ್ಚೆ ಪ್ರಾರಂಭ ಆಗ್ತದೆ. ಆಗ ಎಲ್ಲ ಪಂಡಿತರ ಕರೆಸಿ ನಮ್ಮ ರಾಜರು ಕೇಳ್ತಾರೆ, ಏನು ಕೊಟ್ರೆ ಈ ಮನುಷ್ಯ ಫಿಲ್ ಆಗ್ತಾನೆ ಅಂತಕ್ಕಂಥ ವಿಚಾರವನ್ನು ಬಂದಾಗ ಒಬ್ಬೊಬ್ಬ ಪಂಡಿತರು ಒಂದೊಂದು ಉತ್ತರವನ್ನು ಹೇಳ್ತಾರೆ. ಹಣ ಗಳಿಸಿದ್ರೆ ಮನುಷ್ಯ ತೃಪ್ತಿ ಆಗ್ತಾನೆ, ಜ್ಞಾನ ಗಳಿಸಿದ್ರೆ ತೃಪ್ತಿ ಆಗ್ತಾನೆ, ಆಸ್ತಿ ಗಳಿಸಿದ್ರೆ ತೃಪ್ತಿ ಆಗ್ತಾನೆ ಅಂತ ಎಲ್ಲ ಹೇಳಿ ಕೊನೆಯ ಒಬ್ಬ ಹಿರಿಯ ಪಂಡಿತರಿಗೆ ಸರದಿ ಬರ್ತದೆ. ಆಗ ಹಿರಿಯ ಪಂಡಿತರು ಹೇಳ್ತಾರೆ, ನೋಡಿಯಪ್ಪ ಪ್ರಭುಗಳೇ, ಈ ಮನುಷ್ಯ ಜೀವನದಲ್ಲಿ ಎರಡನ್ನ ಜ್ಞಾಪಕ ಇಟ್ಟಬೇಕು, ಎರಡನ್ನ ಮರ್ತು ಬಿಡಬೇಕು. ಇವೆರಡು 4 ಅಂಶ ಮಾಡ್ತು ಅಂತಂದ್ರೆ ಅವನ ಲೈಫ್ ಫಿಲ್ ಆಗ್ತದೆ ಅಂತೇಳಿ ಹೇಳ್ತಾರೆ. ನಿಮ್ಗೆ ಕ್ಯೂರಿಯಾಸಿಟಿ ಅಲ್ಲ ಇವಾಗ 4 ಅಂಶ ಯಾವುದು ಅಂತ? 2 ಅಂಶ ಯಾವುದು? ಮೊದಲು ಜ್ಞಾಪಕ ಇಟ್ಕೋಬೇಕು. ಜೀವನದಲ್ಲಿ ಜ್ಞಾಪಕ ಇಟ್ಟಬೇಕಂತ ಅಂಶ ಅಂತಂದ್ರೆ, ಒಂದು ದೇವರು ಇದ್ದಾನೆ.
ದೇವರು ಇದ್ದಾನೆ ಅಂತಕ್ಕಂಥದ್ದು ನಮ್ಮ ಲೈಫ್ ಲಾಂಗ್ ನಾವು ಯಾವತ್ತೂ ಸುಧಾ ನೆನಪಿನಲ್ಲಿ ಇಟ್ಕೋಬೇಕು. ಎರಡನೇದು, ನನಗೆ ಮರಣವಿದೆ ಅಂತಕ್ಕಂಥ ಅಂಶವನ್ನು ಸುಧಾ ನಮ್ಮ ಜೀವನದಲ್ಲಿ ಜ್ಞಾಪಕ ಇಟ್ಕೊಳ್ಬೇಕು. ಈ ಎರಡು ಅಂಶಗಳನ್ನ ನಮ್ಮ ಜೀವನದಲ್ಲಿ ಜ್ಞಾಪಕ ಇಟ್ಕೋಬೇಕು. ಮತ್ತೆರಡು ಅಂಶಗಳನ್ನ ಮರ್ತು ಬಿಡಬೇಕು. ಮರೆಯುವಂಥ ಅಂಶ ಒಂದೇ ಯಾವ್ದಪ್ಪ ಅಂತಂದ್ರೆ, ನಾನು ಮಾಡಿದೆ, ನನ್ನಿಂದಲೇ ಆಯಿತು, ಇದು ನನ್ನದು ಅಂತಕ್ಕಂಥದ್ದು ಸುಧಾ ಅದು ಮರಿಬೇಕಾಗ್ತದೆ. ನಂತರ ಮತ್ತೊಂದು, ಏನಾದ್ರು ನಿಮ್ಗೆ ತಲೆ ಹೊಡಿತಾ ಇದೆಯಾ ಮತ್ತಂಶ ಏನಾದ್ರು ಅಂದ್ರೆ, ಬೇರೆಯವರು ನಮ್ಗೆ ಏನು ಬೇರೆಯವರು ಸುಧಾ ನಮಗೆ ತೊಂದರೆ ಕೊಟ್ಟಿರ್ತಾರೋ, ಯಾರು ಅನ್ಯಾಯ ಮಾಡಿರ್ತಾರೋ ಅದನ್ನು ಸುಧಾ ಮರ್ತು ಬಿಡ್ಬೇಕಂತ. ಅವಳು ಹಂಗೆ ಮಾಡ್ದ, ಇವನು ಹಿಂಗೆ ಮಾಡ್ದ, ಅವನಿಂದ ಹಿಂಗಾಯ್ತು, ಇವಳಿಂದ ಹಿಂಗಾಯ್ತು ಅಂತ ಯೋಚನೆ ಮಾಡ್ತಾ ಕೊಡ್ತಾರೆ ಬೇಗ ಬೇಗ ಮಣಿಪಾಲ್ ಹಾಸ್ಪಿಟಲ್ ಸೇರ್ಕೋಬೇಕಾಗ್ತದೆ. ಅದನ್ನು ಸುಧಾ ಮರಿಬೇಕಾಗ್ತದೆ. ಹಂಗಾಗಿ ಜೀವನದಲ್ಲಿ ಎರಡು ಜ್ಞಾಪಕ ಇಟ್ಕೋಬೇಕು, ಎರಡನ್ನ ಮರ್ತು ಬಿಡಬೇಕು. ಇಷ್ಟು ಮಾಡ್ತು ಅಂತಂದ್ರೆ ನಮ್ಮ ಜೀವನ ಫಿಲ್ ಆಗಿರ್ತದೆ. ಬಾಕಿದೆಲ್ಲ ಕ್ಷಣ ಮಾತ್ರ. ಆಸ್ತಿ, ಹಣ, ಐಶ್ವರ್ಯ, ಸಂಪತ್ತು ಯಾವುದು ಸುಧಾ ನಮ್ಮ ಜೊತೆಗೆ ಬರೋದಿಲ್ಲ. ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ಧನಯೌವನಂ ಅಸ್ಥಿರಂ ಪುತನಾರೀಚ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂತೇಳಿ. ಹೆಂಡತಿ, ಮಕ್ಕಳು, ಹಣ, ಐಶ್ವರ್ಯ, ಆಸ್ತಿ ಯಾವುದು ಸುಧಾ ಜೊತೆಗೆ ಬರೋದಿಲ್ಲ. ಜೊತೆಗೆ ಬರೋದೊಂದೇ ನಾನು ಮಾಡಿದಂಥ ಜನಸೇವೆ ಕೆಲಸಗಳು ಮತ್ತು ಒಳ್ಳೆಯ ಕೆಲಸಗಳ ಫಲಗಳಷ್ಟೇ ಅದು ನಮ್ಮ ಜೊತೆಗೆ ಬರಲಿಕ್ಕೆ ಸಾಧ್ಯ. ಹಂಗಾಗಿ ಲಕ್ಷ್ಮೀ ಸಾಗರ್, ನೀವು ಮಾಡ್ತಕ್ಕಂಥ ಒಳ್ಳೆಯ ಕೆಲಸ ಫಲ ಅದು ನಿಮ್ಮನ್ನು ಕಾಪಾಡ್ತದೆ ಅಂತಕ್ಕಂಥ ಶುಭ ನುಡಿಯನ್ನು, ಶುಭ ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ ನಮ್ಮ ಲಕ್ಷ್ಮೀ ಸಾಗರ್ಗೆ ಇರಬೇಕು, ಅವರ ತಂಡಕ್ಕೆ ಇರಬೇಕು ಅಂತಕ್ಕಂಥ ಶುಭಾಶಯವನ್ನು ಹೇಳಿ ನಿಮಗೆಲ್ಲ ಶುಭವನ್ನು ಕೋರಿ ಈ 4 ಮಾತನ್ನು ಮುಕ್ತಾಯ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.